ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಳಿದ್ನಲ್ಲ, ನಾವು ಸೌದತ್ತಿ ಮತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಅಂತ. ಅದಕ್ಕೋಸ್ಕರ ನಾನು ರೆಡಿಯಾಗಿದ್ದೀನಿ. ಇವತ್ತು ಅಮ್ಮನವ್ರ ದರ್ಶನ, ಅದಕ್ಕೆ ಗ್ರೀನ್ ಸ್ಯಾರಿ ಅಂತ ಅಂದ್ಬಿಟ್ಟು ಗ್ರೀನ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ನಾಳೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಬೆಳಿಗ್ಗೆ ಟೈಮು ಈಗಿನ್ನೂ 4:20. 3 ಎದ್ದು ರೆಡಿಯಾಗಿದ್ದೀನಿ. ಎಲ್ಲ ರೆಡಿ ಆಗ್ತಾಯಿದ್ದೀವಿ. ಇನ್ನು ಬ್ಯಾಂಗ್ಳೂರಿಂದ 6 hours ಜರ್ನಿ ಅಂತ ಹೇಳಿದ್ದಾರೆ. ಕಾರಲ್ಲಿ ಹೋಗ್ತಾ ಇರೋದು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಬ್ರದರ್ ಇನ್ ಲಾ ಬರಬೇಕು. ಅವ್ರು ಬಂದು ಅವ್ರ ಫ್ಯಾಮಿಲಿ ಜೊತೆ ನಾವು ಎಲ್ಲ ಒಟ್ಟಿಗೆ ಹೋಗಬೇಕು. ಪೂಜೆ ಮಾಡಿ ಹೊರಡೋಣ ಅಂತ ಅಂದ್ಬಿಟ್ಟು ಮೊದಲು ದೀಪ ಹಚ್ಬಿಡೋಣ ಅಂತ ದೀಪ ಹಚ್ತಾ ಇದ್ದೀನಿ. ಈಗ ತಾನೇ ಪೂಜೆ ಮುಗಿಸ್ದೆ. ಇನ್ನು ನಾವು ಕಾಫಿ ಕುಡ್ಕೊಂಡು ಹೊರಡೋದಷ್ಟೇ. ಟಿಫನ್ ಎಲ್ಲ ಈಗ ಮಾಡೋಕ್ಕಾಗಲ್ಲ. ಆನ್ ದ ವೇ ಏನಾದರೂ ತಿನ್ಕೊಂಡು ಹೋಗ್ತೀವಿ. ನಾವೆಲ್ಲ ಅಷ್ಟು ಬೇಗ ಎದ್ದು ರೆಡಿಯಾಗಿಯೂ ನಾವು ಹೊರಟಿದ್ದು ಬೆಳಿಗ್ಗೆ 7 ಗಂಟೆ 7:30 ಹಂಗೆ. ಈಗ ಶಿರಾದಲ್ಲಿರೋ ಕಾಮಧೇನು ಹೋಟೆಲ್ಗೆ ಬಂದಿದ್ದೀವಿ. ಅಲ್ಲೇ ಆನ್ ದ ವೇ ಹಲಸಿನ ತೊಗೊಂಡು ಬೆಳಗ್ಗೆ ಹಾಕೊಂಡ್ಬಂದ್ಬಿಡೋಣ ಬಿಸ್ಕೆಟ್ ಆಮೇಲೆ ಬೈಸ್ಕೊಳ್ತೀನಿ ಒಂದು ಪರ್ಮಿಷನ್ ಅದು ಎಂಥದ್ದು ಅಂತಾರಲ್ಲಪ್ಪ ಕಿಸ್ಕ ಮಸ್ಕನ ಹೈಡ್ ಅಂಡ್ ಸೀಕ್ ಬಿಸ್ಕೆಟ್ ಬೇಕು ಪೂರಿ ಬೇಕು ನಿಮಗೆ. ಆ್ಯಕ್ಚುಲಿ ನಾವು 3 ಜನ ಅಲ್ಲ, ದೊಡ್ಡ ಫ್ಯಾಮಿಲಿನೇ ಬಂದಿರೋದು. ಬಟ್ ನಾನು ಅವ್ರನ್ನೆಲ್ಲ ತೋರ್ಸೋಕ್ಕಾಗಲ್ಲ ಇಲ್ಲಿ ವಿಡಿಯೋಲಿ. ಅದಕ್ಕೆ ಈ ವ್ಲಾಗಿಂಗೆಲ್ಲ ನಮ್ಮ ಫ್ಯಾಮಿಲಿಯಲ್ಲೇ ಯಾರೂ ಮಾಡ್ತಾಯಿಲ್ಲ. ನಾನೇ ಹೊಸದಾಗಿ ಟ್ರೈ ಮಾಡ್ತಾ ಇರೋದ್ರಿಂದ ನಮ್ಮ ಅತ್ತೆ ರೇಗಿಸ್ತಾಯಿದ್ರು ಅಲ್ಲಿ ತುಂಬ ನನಗೆ. ಮನೆಯಲ್ಲೇ ನಾವು ಬ್ರೇಕ್ಫಾಸ್ಟ್ ತರಿಸ್ಕೊಂಡು ಮಾಡಿದ್ವಿ. ಆನ್ ದ ವೇ ಇಲ್ಲಿ ಕಾಫಿ ಬ್ರೇಕ್ ತೊಗೊಂಡಿದ್ದೀವಿ. ಕಾಫಿ ಬ್ರೇಕಲ್ಲಿ ಯಾರ್ಯಾರು ಟಿಫನ್ ಮಾಡಿಲ್ಲ ಅವರೆಲ್ಲ ಟಿಫನ್ ಮಾಡ್ತಾಯಿದ್ದಾರೆ. ನಮಗೆ ಎಲ್ಲ ಕಾಫಿ ಬೇಕಾಗಿತ್ತು. ಯಾಕೆಂದರೆ ಅರ್ಲಿ ಮಾರ್ನಿಂಗ್ ಎದ್ದಿದ್ದರಿಂದ ಸಿಕ್ಕಾಪಟ್ಟೆ ತಲೆನೋವು ಬಂದಿತ್ತು. ಕಾಮಧೇನು ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಮೇಲ್ಗಡೆ ಕೂಡ ಕೂತ್ಕೋಬೋದು. ಅಲ್ಲಿ ವ್ಯೂ ಹೈವೇಗೆ ಎಲ್ಲ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಕಾಫಿ ನಾನು ನೋಡಿದ್ದೀನಿ ಗ್ರಾಸ್ಹೋಪ್ಪರ್ನ, ನನಗೆ ಇಂಟ್ರೆಸ್ಟ್ ಇದೆ. ಬಂಗಾರ ಗ್ರಾಸ್ಹೋಪ್ಪರ್ ಮಮ್ಮಿ ಮಾತಾಡಿಸ್ತಾ ಶಿವ ತಾತ ಮಾತಾಡಿಸ್ತಾ. ಈ ವ್ಲಾಗಲ್ಲಿ ನಮ್ಮ ದೊಡ್ಡ ಫ್ಯಾಮಿಲಿನ ನೀವು ನೋಡೋಕ್ಕೆ ಆಗುತ್ತೆ. ನೀವಿಬ್ಬರೇ ತಿನ್ನಿ, ಪರವಾಗಿಲ್ಲ. ಅದಕ್ಕೆ ಮಾಡಕ್ಕೆ ಹೋಗಲಿಲ್ಲ. ನೀವಿಬ್ಬರು ಬಂದ್ರು ಬಾ, ನೀನು ಇಷ್ಟ ಯಾವಾಗಾರ ಬಾಪ ಹೆಂಗೆ ತೋರಿಸ್ತದೆ ಹಂಗೆ ಮಾಡಿ.
ನಾವು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ದು ಅಂತ ಅಂದರೆ ಈ ಕಾಮಧೇನುಲಿ. ಅದಾದಮೇಲೆ ಎಲ್ಲರೂ ಟಯರ್ಡ್ ಆಗೋಕ್ಕೆ ಶುರು ಆಗೋಯಿತು ಎಲ್ರಿಗೂ. ಲಾಂಗ್ ಜರ್ನಿ ಇದ್ದಿದ್ದರಿಂದ ಟಯರ್ಡ್ನೆಸ್ ಜಾಸ್ತಿನೇ ಇತ್ತು. ಇಲ್ಲ ಇವತ್ತು ಬಂದದೆ ಹೋಯ್ತದ ಊರಿಗೆ. ಭೂಮಿಗೆ ಹೋಗೋವಾಗ ಆಸೆಪಟ್ಟು ಪೂರಿ ತೊಗೊಂಡಿದ್ದು ಅಷ್ಟೇ. ಅದಾದಮೇಲೆ ಅವ್ನಿಗೇನಾಯಿತು ಅಂತ ಗೊತ್ತಿಲ್ಲ. ಎಲ್ಲಿ ಹೋದ್ರೂ ಹೊಟ್ಟೆ ತುಂಬ ಊಟ ಮಾಡ್ತಾ ಇರಲಿಲ್ಲ. ತುಂಬ ಲಿಮಿಟೆಡ್ ಫುಡ್ ತಿಂತಾಯಿದ್ದ. ಮೋಸ್ಟ್ಲಿ ಆಯಿಲಿ ಫುಡ್ ತಿಂದಿದ್ದರಿಂದ ಆ ಥರ ತಿನ್ನೋಕ್ಕಾಗ್ತಾ ಇರಲಿಲ್ಲ ಅಂತ ಕಾಣುತ್ತೆ. ಕ್ಲೌಡಿ ಇದ್ದಿದ್ದರಿಂದ ಒಳ್ಳೆ ಗಾಳಿ ಬೀಸ್ತಾ ಇತ್ತು. ಮಳೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ನಾವು ಹೋಗೋವಾಗ ಮಳೆ ಕೂಡ ಅಷ್ಟೊಂದೇನು ಬೀಳಲಿಲ್ಲ. ತುಂಬ ಡ್ರಿಸ್ಲಿಂಗ್ ಅಂತಾರಲ್ಲ ಆ ಥರ ತುಂತುರು ಮಳೆ ಬಿದ್ದಿತ್ತು ಎಲ್ಲೋ ಒಂದು ಕಡೆ ಅಷ್ಟೇ. 2 ಕಾರ್ ತುಂಬ ಜನ ಬಂದಿದ್ವಿ. ಇದೊಂದು ಕಾರು ಮತ್ತು ನಮ್ಮದೊಂದು ಕಾರು. ಆದರೂ ಜಾಗ ಸಾಲ್ತಾ ಇರಲಿಲ್ಲ. ಅಷ್ಟು ಜನ ಇದ್ದೀವಿ ನಮ್ಮ ಫ್ಯಾಮಿಲಿಯಲ್ಲಿ ಅಂತ ಅನ್ನಿಸ್ತಾ ಇತ್ತು. ನಾವು ಇಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ಇಲ್ಲೇ ಟೈಮ್ ಜಾಸ್ತಿ ತೊಗೊಂಡ್ಬಿಡ್ತು ನಮಗೆ. ನಮ್ಮ ಅತ್ತೆಯವರ ಮಮ್ಮಿ ಡ್ಯಾಡಿ ಮತ್ತು ಅವರ ಫ್ಯಾಮಿಲಿ, ನನ್ನ ಕೋ ಸಿಸ್ಟರ್ ಅವ್ರ ಫ್ಯಾಮಿಲಿ ಬಂದಿದ್ದಾರೆ. ಅದು ಬಿಟ್ಟು ಈ ಕಡೆ ನಮ್ಮ ಫ್ಯಾಮಿಲಿ. ಫಿಂಗರ್ಸ್ ನಾವು ವಾಪಸ್ ಜರ್ನಿ ಶುರು ಮಾಡುವ. ಈ ಜರ್ನಿ ಪೂರ ನಾವು ಒಳ್ಳೊಳ್ಳೆ ಸಾಂಗ್ಸ್ ಕೇಳಿಕೊಂಡು ಆ ವೆದರ್ನ ಎಂಜಾಯ್ ಮಾಡಿಕೊಂಡು ಟ್ರಾವೆಲಿಂಗ್ನ ಎಂಜಾಯ್ ಮಾಡಿಕೊಂಡು ಹೋಗಿದ್ದೆ ಮಜಾ. ಚಿತ್ರದುರ್ಗದ ಹತ್ತತ್ರ ಹೋಗ್ತಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದೆಲ್ಲ ಬೆಟ್ಟಗಳು. ಮುಂಚೆ ಚಿತ್ರದುರ್ಗ ಅಂತ ಅಂದರೆ ಹಾಟೆಸ್ಟ್ ಅನ್ನೋ ಥರ ಮಾತಾಡ್ತಾಯಿದ್ರು. ಈಗ ಚಿತ್ರದುರ್ಗ ನೋಡಿ ಗ್ರೀನಾಗಿದೆ ಸಿಕ್ಕಾಪಟ್ಟೆ. ಗೊತ್ತಿಲ್ಲ ಈ ಸೀಸನಲ್ಲಿ ಈ ಥರ ಇದೆಯೋ ಅಥವಾ ಯಾವಾಗಲೂ ಈ ಥರ ಇರುತ್ತೋ ಅಂತ. ಬಟ್ ತುಂಬಾ ಗ್ರೀನಾಗಿ ಸಖತ್ತಾಗಿ ಕಾಣಿಸ್ತಾ ಇತ್ತು ಮಾತ್ರ ನೇಚರ್. ಆ ವಿಂಡ್ ಮಿಲ್ ಅಂತೂ ಕಂಟಿನ್ಯೂಸ್ ಆಗಿ ತಿರುಗ್ತಾನೇ ಇತ್ತು ಆ ಗಾಳಿಗೆ. ಆ ಕ್ಲೌಡ್ಸು, ಮಳೆ ಮಾತ್ರ ಇರಲಿಲ್ಲ, ಬರೀ ಕ್ಲೌಡಿ ಇತ್ತು. ಎವ್ರಿ ಟೈಮು ಸೀನ್ರಿ ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಳ್ಳೋವಾಗೆಲ್ಲ ಒಂದೊಂದು ಗಾಡಿ ಹತ್ರ ಅಡ್ಡ ಬರ್ತಾಯಿತ್ತು. ಈ ಸರಿ ನಮ್ಮದೇ ಇನ್ನೊಂದು ಗಾಡಿ ಅಡ್ಡ ಬಂತು. ಅಂಕಲ್ ನೋಡಿ ಹಾಯ್ ಅಂತ ಇದ್ದಾರೆ. ತುಂಬ ಜಾಲಿ ಪರ್ಸನ್ನು, ಆ ಥರ ಇರಬೇಕು. ಹಾಗೆ ಆನ್ ದ ವೇ ಸನ್ಫ್ಲವರ್ ಹಾಕಿದ್ರು, ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ಬಟ್ ಅದನ್ನು ಕ್ಯಾಪ್ಚರ್ ಮಾಡೋಷ್ಟರಲ್ಲಿ ನಾವು ಮೂವ್ ಆಗಬೇಕಾಗಿತ್ತು. ಹೈವೇ ಆಗಿದ್ದರಿಂದ ಅದು ಸ್ಟಾಪ್ ಮಾಡೋಕ್ಕೆ ನಮಗೆ ಅಲ್ಲಿ ಚಾನ್ಸ್ ಸಿಗಲಿಲ್ಲ. ಅಂತೂ ಇಂತೂ ಸೌದತ್ತಿನ ರೀಚ್ ಆದ್ವಿ. ಸುಮಾರು 5 ಗಂಟೆ 5:15 ಆಗಿತ್ತು. ಈ ದೇವಸ್ಥಾನದ ಸುತ್ತಮುತ್ತ ಅಷ್ಟೊಂದು ನೀಟಾಗಿಲ್ಲ, ಆದರೆ ಅಲ್ಲಿ ಪ್ಲೇಸ್ ನೋಡಿಬಿಟ್ಟು ನನಗೆ ಕಾಶಿ ನೆನಪಾಯಿತು. ಇದು ಗುಡ್ಡದ ಮೇಲಿರೋದು ಯಲ್ಲಮ್ಮ ಗುಡ್ಡ ಅಂತ ಇದಕ್ಕೆ ಕರೀತಾರಂತೆ. ಈ ಲೈಟ್ಸ್ ಎಲ್ಲ ಏನಕ್ಕೆ ಫ್ಲಿಕ್ಕರ್ ಆಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಕ್ಯಾಮ್ರಲ್ಲಿ ಈ ಥರ ಕಾಣಿಸ್ತಾ ಇದೆ. ಕೆಳಗೆ ಹೆಂಗೆ ಹೋಗೋದು? ಈಗ ಆಯಿತು, ಅದು ನಮ್ಮ ಸೊಸೆ ಬರ್ತಾರೆ, ಅವ್ರ ಕೈ ಕೊಡು. ಅವ್ರ ಕೈಯಿಂದ ಈ ವ್ಯಕ್ತಿ ಫೇಸು ನಾನು ತೋರಿಸ್ಬೇಕಾಗಿತ್ತಾ ಬೇಡವಾ ಅಂತ ನಂಗೆ ಗೊತ್ತಿರಲಿಲ್ಲ. ಯಾಕೆಂತಂದರೆ ಅಲ್ಲಿಗೆ ಹೋದ್ಮೇಲೆ ಆ್ಯಕ್ಚುಲಿ ನಾವು ಕರೆಕ್ಟ್ ರೂಟಲ್ಲಿ ಹೋಗುವಾಗ ಇಲ್ಲ ಆ ರೂಟಲ್ಲಿ ಅಲೋ ಮಾಡಲ್ಲ ಅಂತ ಅಂದ್ಬಿಟ್ಟು ನಾನೇ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು, ನೀವು ನನಗೆ ಪೇ ಮಾಡಬೇಡಿ,
ಆದರೆ ನನ್ನ ಹತ್ರ ನೀವು ಮಡ್ಲಕ್ಕಿ ತೊಗೊಳ್ಳಿ ಅಂತ ಅಂದರು. ಆಯಿತು ಅಂತ ಫಾಲೋ ಮಾಡ್ಕೊಂಡು ಹೋದರೆ ರಾಂಗ್ ರೂಟಲ್ಲಿ ಕರ್ಕೊಂಡೋದ್ರು. ಆ್ಯಕ್ಚುಲಿ ಲಾಂಗ್ ರೂಟ್ ಆಯಿತು. ಅಲ್ಲಿ ಸ್ಟೆಪ್ಸ್ ಜಾಸ್ತಿ. ಫಸ್ಟ್ ಆಫ್ ಆಲ್ ಈ ಏಜ್ ಆದವ್ರಿಗೆ ಅದು ಇಳಿಯೋದು ಹತ್ತೋದು ಎಲ್ಲ ತುಂಬ ಕಷ್ಟ. ಸೀರೆ ವಿತ್ ಮಡ್ಲಕ್ಕಿ 500 ರೂಪಾಯಿ ತೊಗೊತಾ ಇದ್ದಾರೆ ಇದಕ್ಕೆ. ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾರ್ಮಲ್ ಎಂಟ್ರಿ ಕಡೆಯಿಂದ 350 ರೂಪೀಸ್ ಮಾಡ್ತಾಯಿದ್ರು. ನಾವು ಯಾವ ಥರ ಮೋಸ ಹೋಗ್ತೀವಿ ಹೋಗಿದ್ದ ಕಡೆ ಅಂತ. ನಾವು ಹೋಗ್ತಾ ಇದ್ದಂಗೆ ಮಾತಂಗಿ ದೇವಸ್ಥಾನ ಸಿಕ್ತು. ಅಲ್ಲಿ ತೊಟ್ಲು ಎಲ್ಲ ಇಟ್ಟಿದ್ರು. ಮಕ್ಕಳಾಗದೇ ಇರೋರಿಗೆ ಈ ಸನ್ನಿಧಿಗೆ ಬಂದರೆ ಮಕ್ಕಳಾಗುತ್ತೆ ಅಂತ ನಂಬಿಕೆ ಇದೆ. ಹೂವು ಬೇರೆ ಸಪ್ರೇಟ್ ತೊಗೊಳ್ಬೇಕು. ಇಲ್ಲಿ ಸ್ವಲ್ಪ ಹುಷಾರಾಗಿರಿ. ಎಂಟ್ರೆನ್ಸಲ್ಲಿ ಶ್ರೀದೇವಿ ದರ್ಶನ ಆಗುತ್ತೆ. ಇಲ್ಲಿ ಫೋನ್ ಅಲೋ ಮಾಡ್ತಾಯಿದ್ರು, ಬಟ್ ನನಗೆ ಹಾಗೆ ದರ್ಶನ ಆಗಬೇಕಾಗಿತ್ತು. ದರ್ಶನ ಎಲ್ಲ ಆದಮೇಲೆ ನಾವು ಆಚೆ ಬರೋ ಟೈಮ್ನಲ್ಲಿ ಅಲ್ಲಿ ಕಣಿ ಹೇಳ್ತೀವಿ, ಇದು ಶಾಸ್ತ್ರ ಹೇಳ್ತೀವಿ ಅಂತ ತುಂಬ ಜನ ಇರ್ತಾರೆ. ಅಲ್ಲೆಲ್ಲ ಕೇಳಿ ಮೋಸ ಹೋಗಬಾರ್ದು. ನಾವು ನಮ್ಮ ಪಾಡು ನಾವು ಹೋಗ್ತಾ ಇರಬೇಕು. ಇಲ್ಲಿ ಒಂಚೂರು ಮಳೆ ಬಿತ್ತು ಅಷ್ಟೇ, ಆದರೆ ನಾವು ಒಳಗಿದ್ದೀವಿ. ಬಳೆ ವಿಶೇಷತೆ ಏನು? ಇದು ಹ್ಯಾಂಡ್ ಮೇಡ್, ಮಿಷಿನ್ ಕಟ್ಟಲ್ಲ, ಇದರಲ್ಲಿ ಜಾಯಿಂಟ್ ಬರಲ್ಲ. ಅವರೇ ಬೇರೆ ರೂಟು ನಮ್ಮದೇ ಬೇರೆ ರೂಟ್ ಆಗಿರೋದ್ರಿಂದ ಅವರೇ ನನಗೆ ಬಳೆ ತೊಗೊಂಡು ಬಂದು ಕೊಟ್ಟರು. ನಾನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಬಳೆ ಕ್ವಾಲಿಟಿ. ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಮಿಷಿನ್ ಮೇಡಲ್ಲ ಅಂತ. ಆಲ್ರೆಡಿ ನಾವು ಲಿಂಗಾಯತ್ ಖಾನಾವಳಿ ಮೆಸ್ಸಲ್ಲಿ ಊಟ ಮಾಡಿಕೊಂಡು ಹೋದ್ವಿ. ಡೇ 2 ಮಂತ್ರಾಲಯಕ್ಕೆ ಹೋಗಬೇಕು. ಅದಕ್ಕೆ ಎಲ್ಲ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಎಲ್ಲರೂ ಯೆಲ್ಲೋ ಕಲರ್ ಡ್ರೆಸ್ಸೇ ಹಾಕ್ಕೊಂಡಿದ್ದಾರೆ ಆಲ್ಮೋಸ್ಟ್. ಒಂಥರ ನೋಡಿ, ನಾನು ನನ್ನ ಮಗ ಇಬ್ಬರು ಮ್ಯಾಚಿಂಗ್. ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಮಾಮೀಸ್ ಮೆಸ್ಗೆ ಹೋಗ್ತಾ ಇರೋದು. ಅವರೆಲ್ಲ ಏನೋ ಪೂಜೆ ಗೀಜೆ ಅಂತಾರೆ, ನಮ್ಮ ಕೈಲಿ ಆಯ್ತಾ ಇಲ್ಲ. ನಂಗೆ ಯಾಕೋ ಸುಸ್ತಾಗ್ತಾಯಿದೆ. ಸರಿ, ನಾವು 3 ಜನ ತಿನ್ಬಿಟ್ಟು ಹೋಗೋಣ ಬನ್ನಿ. ಇವತ್ತು ಸಂಡೇ. ನಾವು ಮಧ್ಯರಾತ್ರಿ 3:30ಗೆ ರೀಚ್ ಆಗಿದ್ದು. 5 o'clock 4:30 ಅನಿಸುತ್ತೆ. 4:30ಗೆ ರೀಚ್ ಆಗಿದ್ದು. ಇನ್ನು ಅದಾದಮೇಲೆ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ರೀ ಇನ್ಸ್ಟಾಗ್ರಾಮ್ ನೋಡಿಕೊಂಡು ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಫುಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ರಶ್ ಇದೆ, ಎಷ್ಟು ಫೇಮಸ್ ಆಗಿರ್ಬೋದು. ಡಿಫ್ರೆಂಟ್ ವೆರೈಟೀಸ್ ಏನೋ ಇತ್ತು, ಬಟ್ ಟೇಸ್ಟ್ ಅಷ್ಟಕ್ಕಷ್ಟೇ. ಮಾವಿ ಮೆಸ್ಸಲ್ಲಿ ಒಂಚೂರು ಚೆನ್ನಾಗಿರಲಿಲ್ಲ ಫುಡ್ಡು. ನಾವು ಅದಕ್ಕೆ ಉಡುಪಿ ಶ್ರೀಕೃಷ್ಣ ಹೋಟೆಲ್ಗೆ ಬಂದಿದ್ದೀವಿ. ಇಡೀ ಫ್ಯಾಮಿಲಿನ ನಾವು ಎಷ್ಟು ಜನ ಬಂದಿದ್ದೀವಿ, ಅರೌಂಡ್ 9 ಮೆಂಬರ್ಸ್. ಅದೇ ಹೋಟೆಲ್ನಲ್ಲಿ ಧನ್ರಾಜ್ ಆಚಾರ್ಯ ಅವ್ರು ಕೂಡ ಮೀಟ್ ಮಾಡಿದೆ, ಮಾತಾಡಿಸ್ದೆ, ಖುಷಿ ಆಯಿತು. ಹೋಗಿದ್ದ ರೂಟ್ ನೋಡೋವಾಗ ನಿಜವಾಗ್ಲೂ ವೆದರ್ ಇಲ್ಲೂ ಕೂಡ ಅಷ್ಟೇ ಪ್ಲೆಸೆಂಟಾಗಿರುತ್ತೆ ಅಂತ ಅಂದ್ಕೊಂಡೆ. ಆಮೇಲೆ ಗೊತ್ತಾಯ್ತು ಸಿಕ್ಕಾಪಟ್ಟೆ ಹಾಟ್ ಆಗಿತ್ತು. ದೇವಸ್ಥಾನನೇ ಎಂಟ್ರಾಗಿದ್ದೀವಿ. ಬೆಳಿಗ್ಗೆ 4:30ಗೆ ನೋಡಿದಾಗ ಫುಲ್ಲು ಗೇಟ್ವರೆಗೂ ಮಲಗಿದ್ದಾರೆ ಜನ. ಮೊದಲಿಗೆ ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ಆಮೇಲೆ ರಾಯರ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ಇಷ್ಟು ಜನರ ನಡುವೆಯೂ ನಮ್ಮ ದರ್ಶನ ಸರಾಗವಾಗಿ ಆಯಿತು. ಯಾಕಂದರೆ ನಮ್ಮ ಜೊತೆ 3 ಜನ ಸೀನಿಯರ್ ಸಿಟಿಸನ್ಸ್ ಇದ್ದರು. ಸೊ ಸೀನಿಯರ್ ಸಿಟಿಸನ್ ಹೋದರೆ ಅವ್ರ ಜೊತೆ ಇನ್ನೂ 3 ಜನನ ಬಿಡ್ತಾರೆ. 2 ಮಾತ್ರ ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡಿದ್ದು. ಅಷ್ಟಕ್ಕೆ ಎಲ್ಲರನ್ನೂ ಆರಾಮಾಗಿ ಡೈರೆಕ್ಟ್ ದರ್ಶನಕ್ಕೆ ಬಿಟ್ಟರು. ವೀಕೆಂಡ್ಸು ಥರ್ಸ್ಡೇ ಕ್ರೌಡ್ ಇರುತ್ತೆ ಅಂತ ಗೊತ್ತಿತ್ತು, ಇಷ್ಟೊಂದು ಕ್ರೌಡ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಮುಂಚೆ ಮಂತ್ರಾಲಯದಲ್ಲಿ ಎಷ್ಟೇ ಕ್ರೌಡ್ ಇದ್ರೂ ದರ್ಶನ ಈಸಿಯಾಗಿ ಆಗ್ತಾಯಿತ್ತು. ಈಗ ಅಂತೂ ಜನರಲ್ ಕ್ಯೂ ಅಂತೂ ಎಷ್ಟು ಉದ್ದ ಅಂದರೆ ತಿರುಪತಿನೇ ನೆನಪು ಮಾಡ್ತಾಯಿತ್ತು, ಅಷ್ಟುದ್ದ ಕ್ಯೂ.
ಎಷ್ಟಾಯ್ತಕ್ಕ ಈಗ? 1 2 3 4 200 ರೂಪಾಯಿ ವಾಟರ್ ಬಾಟ್ಲ್ ಸೇರಿಸಿ. ವಾಟರ್ ಬಾಟ್ಲು ಬಿಟ್ಟು 200 ರೂಪಾಯಿ, ವಾಟರ್ ಬಾಟ್ಲು ಸೇರಿ 235. ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಸೀನಿಯರ್ ಸಿಟಿಸನ್ಸು ಜೊತೆಯಲ್ಲಿ ಇದ್ದಿದ್ದರಿಂದ ನಾವು ಪಂಚಮುಖಿ ಆಂಜನೇಯ ಸ್ವಾಮಿಗೆ ಹೋಗೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ವಾಪಸ್ ರಿಟರ್ನ್ ಹೊರಟ್ಬಿಟ್ವಿ ಬೆಂಗಳೂರಿಗೆ. ಇನ್ನೂ ಪ್ಲ್ಯಾನ್ ಇತ್ತು ಬಾದಾಮಿ ಬನಶಂಕರಿಗೆ ಹೋಗೋಣ ಅಂತ ಅಂದ್ಬಿಟ್ಟು. ಟೈಮ್ ಕೂಡ ಆಗಲಿಲ್ಲ. ಬ್ರೇಕ್ ಟೈಮಲ್ಲಿ ಅಲ್ಲೊಂದು ಹಾರ್ಸ್ ನೋಡಿದೆ. ಆ ಕಸದ ಮಧ್ಯೆ ಹುಲ್ಲನ್ನ ಹುಡುಕಿ ತಿಂತಾಯಿತ್ತು. ಅದೇ ಟೈಮ್ಗೆ ಸಖತ್ತಾಗಿ ಕಾಣಿಸ್ತಾಯಿತ್ತು ಸನ್ಸೆಟ್. ಸೊ ಅಲ್ಲಿಂದ ವಾಪಸ್ ಹೊರಟು ನೈಟ್ 11 ಗಂಟೆಗೆ ರೀಚ್ ಆದ್ವಿ. ಸೊ ಹೀಗಿತ್ತು ನಮ್ಮ ಟೆಂಪಲ್ ಟೂರು. ತುಂಬ ಚೆನ್ನಾಗಿತ್ತು, ಒಂಥರ ಎಂಜಾಯ್ ಮಾಡಿದ್ವಿ. ಆ ಟಯರ್ಡ್ನೆಸ್ಸಲ್ಲೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ನನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಾನು ಎಷ್ಟು ಟಯರ್ಡ್ ಆಗಿದೆ ಅಂತ ಅಂದ್ಬಿಟ್ಟು. ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.